ವಿದ್ಯಾರ್ಥಿ ಬಂಧುಗಳೇ, ಇಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಭಾರತೀಯ ಕಾವ್ಯಮೀಮಾಂಸೆಯ ಕುರಿತಾದಂಥ ಹಿನ್ನೆಲೆಯನ್ನು ಹೇಳಿ ಕಾವ್ಯ ಅಂದರೆ ಏನು, ಕಾವ್ಯದ ಸ್ವರೂಪ ಮತ್ತು ಲಕ್ಷಣಗಳ ಕುರಿತು ಚರ್ಚೆ ಮಾಡಿದ್ದೇನೆ. ಇವತ್ತು ಅದೇ ವಿಷಯದ ಕುರಿತು ಕೆಲವು ಚರ್ಚೆಗಳು ಆಗಬೇಕಾಗಿದೆ. ನಿಮ್ಮ ಅಧ್ಯಯನಕ್ಕೆ ಪೂರಕವಾದಂತಹ ಮತ್ತು ನಾಳೆ ಬರುವ ಪರೀಕ್ಷೆಗೆ ಯಾವೆಲ್ಲ ಪ್ರಶ್ನೋತ್ತರಗಳು ಈ ವಿಷಯದ ಮೇಲೆ ಬರ್ತವೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿದೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಮೊಟ್ಟ ಮೊದಲಿಗೆ ನಾವು ಚರ್ಚೆ ಮಾಡಬೇಕಾದಿದ್ದೇ ಕಾವ್ಯ ಅಂದರೆ ಏನು ಅನ್ನೋದು. ಮೊದಲು ಕಾವ್ಯವನ್ನು ಅಲಂಕಾರ ಶಾಸ್ತ್ರವೆಂದಲೇ ಕರಿತಿದ್ದರು. ಈ ಕಾವ್ಯಮೀಮಾಂಸೆ ಅನ್ನೋದು ಇತ್ತೀಚೆಗೆ ಅದು ಬಳಕೆಗೊಳ್ತಾ ಇದೆ. ಹಾಗೆ ಯೋಚನೆ ಮಾಡಿದಾಗ ಈ ಕಾವ್ಯಮೀಮಾಂಸೆಯ ಮೊಟ್ಟ ಮೊದಲ ಮೀಮಾಂಸಕರು ಯಾರು ಅಂದರೆ, ನಾವು ಎಲ್ಲರೂ ಒಪ್ಪಿತವಾದಂಥದ್ದು ಯಾವುದು ಅಂದರೆ ಭರತಮುನಿ ಅಂತ ಕರಿತೀವಿ. ಅವನ ನಾಟ್ಯಶಾಸ್ತ್ರ ಈ ಕಾವ್ಯಮೀಮಾಂಸೆಗೆ ಮೊದಲ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲ ಕೃತಿ ಅದು. ಅದನ್ನು ಅಭ್ಯಾಸ ಮಾಡದೆ ಮುಂದೆ ಹೋದರೆ ಬಹುಶಃ ಕಾವ್ಯ ಮೀಮಾಂಸೆಯಲ್ಲಿ ಯಾವುದೋ ಕೊರತೆ ಎದ್ದು ಕಾಣ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಂದ ಮಾತ್ರಕ್ಕೆ ಕಾವ್ಯ ಎಂದರೇನು ಅನ್ನುವಂತಹ ವ್ಯಾಖ್ಯಾನವನ್ನು ಭರತಮುನಿ ಕೊಟ್ಟಿಲ್ಲ. ಆದರೆ ನಾಟ್ಯ ಶಾಸ್ತ್ರ, ನಾಟಕ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಅವನು ತಾಳಿದ್ದಾನೆ. ಹಾಗಾಗಿ ನಾವು ಭರತ ಮುನಿಯಿಂದಲೇ ನಮ್ಮ ಕಾವ್ಯ ಮೀಮಾಂಸೆಯನ್ನು ಆರಂಭಿಸಬೇಕಾಗ್ತದೆ. ಅವನ ನಾಟ್ಯಶಾಸ್ತ್ರದಲ್ಲಿ ಕೆಲವು ವ್ಯಾಖ್ಯಾನಗಳನ್ನು ಅವನು ಕೊಟ್ಟಿದ್ದಾನೆ. ಆದರೆ ಕಾವ್ಯ ಅಂದರೆ ಏನು ಅನ್ನೋದಕ್ಕೆ ಸ್ಪಷ್ಟತೆ ಅವನಲ್ಲಿ ಕಾಣುವುದಿಲ್ಲ. ನಾವು ಅವನ ಮುಂದೆ ಬಂದಂತಹ ವಾಮನನ ನೋಡಿದಾಗ ಅವನು ಕಾವ್ಯ ಅಂದ್ರೂ ಅದರ ಸ್ವರೂಪ ಲಕ್ಷಣಗಳ ಕುರಿತು ಅಧಿಕೃತವಾದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾನೆ ಅನ್ನೋದನ್ನು ನಾವು ನೋಡ್ತೀವಿ. ಭಾಮಹ ಮತ್ತು ವಾಮನ ಕೆಲವು ಕಾವ್ಯ ಮೀಮಾಂಸೆಗೆ ತಕ್ಕಂತೆ ಸ್ಪಷ್ಟ ನಿಲುವನ್ನು ತಾಳಿದವರು ಯಾರಾದರೂ ಇದ್ದರೆ ಅದು ಭಾಮಹ ಮತ್ತು ವಾಮನ ಅನ್ನೋದು. ಈ ಭರತಮುನಿ ಒಂದು ವಾಕ್ಯವನ್ನು ಕೊಡ್ತಾರೆ. ಏನು, ಅವರ ನಾಟ್ಯಶಾಸ್ತ್ರದಲ್ಲಿ ಕಾವ್ಯೇಷು ನಾಟ್ಯಂ ರಮ್ಯಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಭರತಮುನಿ ಕಾವ್ಯೇಷು ನಾಟ್ಯಂ ರಮ್ಯಂ ಅನ್ನೋ ಮಾತು ಅಂದರೆ ಕಾವ್ಯವನ್ನು ಸಾಹಿತ್ಯ ಎಂಬ ಪದಕ್ಕೆ ಸಮಾಧಿಯಾಗಿ ಬಳಸಲಾಗುತ್ತಿತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ನಾವು ಚರ್ಚೆ ಮಾಡಬೇಕಾದದ್ದು ಯಾವುದು ಅಂತಂದರೆ ಕಾವ್ಯ ಅಂದರೆ ಏನು, ಅದರ ಪದ ನಿಷ್ಪತ್ತಿಯನ್ನು ಹೊಡೆದು ನೋಡಿದಾಗ ಅದರ ಕಾವ್ಯ ಅಂದರೆ ಕೌರು ಎಂಬುದು ಕೌರು ಎಂಬುವ ಸಂಸ್ಕೃತದ ಧಾತುವಿನಿಂದ ನಿಷ್ಪತ್ತಿಯಾದ ಕವ ಅಂದರೆ ವರ್ಣನೆ ಎಂದರ್ಥ. ಕಾವ್ಯ ಅಂದರೆ ಏನು? ಹಾಗಂದರೆ ವರ್ಣನೆ, ವರ್ಣಿಸುವ ಸ್ವರೂಪವುಳ್ಳದ್ದು ಯಾವುದಾದ್ರೂ ಇದ್ದರೆ ಅದು ಕಾವ್ಯ ಅಂತಾರೆ. ಅಂದರೆ ಭಾಷೆಯನ್ನು ಮಾಧ್ಯಮವಾಗಿ ಕಲಾತ್ಮಕವಾಗಿ ಪರಮಸಿದ್ಧಿಯ ಬರವಣಿಗೆಯ ರೂಪವೇ ಕಾವ್ಯ ಎಂದು ಹೇಳಬೇಕಾಗ್ತದೆ. ಅದು ಹೇಗಿರಬೇಕು ಅಂದರೆ ರಸಾತ್ಮಕವಾದ ಬರವಣಿಗೆಯಾಗಿರಬೇಕು ಅನ್ನೋದು. ನಾವು ಹಾಗೆ ಸುಮ್ಮನೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವಸ್ಥಾನುಕೃತಿ ನಾಟ್ಯಂ ಅನ್ನುವಂಥ ಮಾತು ಬರ್ತದೆ. ನಾಟಕ ಅಂದರೆ ಅನುಕರಣ ಕಲೆ ಅಂತ ಹೇಳ್ತಾರೆ. ನಾಟ್ಯಂ ಭಾವಾನುಕೀರ್ತನಂ ಎನ್ನುವಂಥ ಮಾತನ್ನು ಮತ್ತೆ ಭರತ ಹೇಳ್ತಾನೆ. ಇವೆಲ್ಲವುಗಳನ್ನು ಚರ್ಚೆಗೆ ಆದಮೇಲೆ ಒಂದು ವಾಮಹ ಒಂದು ನಿಲುವಿಗೆ ಬಂದೆತ್ಕೊಳ್ತಾನೆ. ಅದರ ಚರ್ಚೆ ಈ ಮುಂದಿನ ಭಾಗದಲ್ಲಿದೆ. ಭರತ ಹೇಳೋದು ಹಾಗೆ, ಕಾವ್ಯೇಷು ನಾಟ್ಯಂ ರಮ್ಯಂ ನಾಟ್ಯಂ ಭಾವಾನುಕೀರ್ತನಂ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗೆ ಭಾಮಹ ಒಂದು ಸ್ಪಷ್ಟತೆಗೆ ಬಂದು ನಿಂತ್ಕೊಳ್ತಾನೆ. ಅವನು ಹೇಳುವಂಥ ವ್ಯಾಖ್ಯಾನ ಏನು? ಶಬ್ದಾರ್ಥ
ಸಹಿತ ಕಾವ್ಯಂ. ಶಬ್ದ ಅರ್ಥ ಸಹಿತವಾದದ್ದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಏನು ಅಂದರೆ, ಶಬ್ದವನ್ನು ಮತ್ತು ಅರ್ಥವನ್ನು ಸೂಚಿಸುವ ಎರಡು ಘಟಕಗಳದವ. ಅದರ ಜೊತೆಗೆ ಸಹಿತ ಎನ್ನುವ ಮಾತನ್ನು ಇಲ್ಲಿ ಹೇಳ್ತಾರೆ. ಸಹಿತ ಎನ್ನುವ ಮಾತು ಅಂದರೆ ಅದು ಅದರೊಳಗಿರುವಂಥ ಧ್ವನಿಗರ್ಭಿತವಾದಂತಹ ಮಾತು. ಸಹಿತ ಅಂದರೆ ಕೇವಲ ಕೊಡೋದಲ್ಲ, ಸಹಿತ ಅಂದರೆ ಅದರ ಜೊತೆಗೆ ಬರುವುದೂ ಅಲ್ಲ. ಹಾಗಂದ್ರೆ ಏನು ಅಂತಂದರೆ, ಅದು ಸಹಿತ ಎಂಬ ಶಬ್ದಕ್ಕೆ ಶಬ್ದ ಮತ್ತು ಅರ್ಥವು ಮನಸ್ಸಿಗೆ ಹಿತವನ್ನುಂಟು ಮಾಡುವಂತೆ ಬಂತು ಅಂದರೆ ಅದು ಸಹಿತ ಎನ್ನುವ ಭಾವ ಹುಟ್ಕೊಳ್ತದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಎಲ್ಲ ಈ ವಿದ್ವಾಂಸರ, ಭಾರತೀಯ ಕಾವ್ಯ ಮೀಮಾಂಸಕರ ಚರ್ಚೆಯನ್ನು ನೋಡಿದಾಗ, ಗಮನಿಸಿದಾಗ ನಮಗೆ ಒಂದು ಮಾತು ಕಾವ್ಯದ ಬಗ್ಗೆ ಅರ್ಥ ಆಗ್ತದೆ. ಕಾವ್ಯವನ್ನು ಒಂದು ತೆಕ್ಕೆಯಲ್ಲಿ ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಕಾವ್ಯ ಅಂದರೆ ಇದೇ ಎನ್ನುವುದಕ್ಕೆ ಸ್ಪಷ್ಟವಾದ ಚೌಕಟ್ಟನ್ನು ಯಾರೂ ನಿರ್ಮಿಸಿಲ್ಲ. ಹಾಗಂದ ಮಾತ್ರಕ್ಕೆ ಕಾವ್ಯದ ಕುರಿತು ವ್ಯಾಖ್ಯಾನವನ್ನು ಯಾರೂ ಹೇಳಿಲ್ಲ ಅಂತಲ್ಲ, ಹೇಳಿದ್ದಾರೆ. ಅದರ ಸಮೀಪಕ್ಕೂ ಕೂಡ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಈಗಲೂ ಕೂಡ ಅದರ ಪ್ರಯತ್ನಗಳು ಜರುಗ್ತಾ ಇದ್ದಾವೆ. ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ವ್ಯಾಖ್ಯಾನದ ಸ್ವರೂಪವನ್ನು ಯಾರೂ ಹೇಳಿಲ್ಲ. ಹಾಗಾಗಿ ಆ ಚರ್ಚೆ ಈಗಲೂ ಕೂಡ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಭಾಮ ಹೇಳುವ ಮಾತನ್ನು ಮತ್ತೊಂದು ಸಾರಿ ನಾವು ಅವಲೋಕಿಸಿದಾದರೆ, ಶಬ್ದಾರ್ಥ ಸಹಿತ ಕಾವ್ಯಂ. ಶಬ್ದ ಅರ್ಥವುಳ್ಳದು ಯಾವುದು ಅದು ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತಿದ್ದರೆ ಅದನ್ನು ನಾವು ಕಾವ್ಯ ಅಂತ ಕರಿಬೇಕು. ಇಲ್ಲಿ ಶಬ್ದಾರ್ಥ ಎರಡು ಬರೆದುಬಿಟ್ರೆ ಅದು ಮನಸ್ಸಿಗೆ ಹಿತವನ್ನು ನೀಡದಿದ್ದರೆ ಅದು ಕಾವ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ರಸವತ್ತಾದ ಅಂಶಗಳು ಕೂಡಿರಬೇಕು ಮತ್ತು ನಮ್ಮ ಓದುಗನ ಅಂದರೆ ಸಹೃದಯನ ಮನಸ್ಸಿಗೆ ಅದು ಹಿತವನ್ನುಂಟು ಮಾಡುತ್ತಿದ್ದರೆ ಮಾತ್ರ ಅದು ಕಾವ್ಯ ಆಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇಲ್ಲಿ ಭಾಮಹನ ಈ ಮಾತು ಭಾಳ ವ್ಯಾಖ್ಯಾನಕ್ಕೆ ಮೊದಲ ಹೆಜ್ಜೆಯನ್ನಿಟ್ಟಂತಹ ಮಾತಿದು. ಇದೇ ಮಾರ್ಗವನ್ನು ಅನುಸರಿಸ್ಕೊಂಡು ಮುಂದೆ ಬಂದಂತಹ ಮೀಮಾಂಸಕರು ಆ ಚರ್ಚೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ನಂತರ ಬಂದಂಥವನೇ ದಂಡಿ. ಭಾಳ ಸ್ಪಷ್ಟವಾಗಿ ಹೇಳದೇ ಇದ್ದರೂ ಕೂಡ ಕೆಲವು ಅಂಶಗಳನ್ನು ಸೇರಿಸ್ಕೊಳ್ತಾ ಹೋಗ್ತಾನೆ. ಏನು, ಕಾವ್ಯಕ್ಕೆ ಒಂದು ಶರೀರ ಇದೆ ಅನ್ನೋದನ್ನು ಹೇಳ್ತಾನೆ. ಮೊಟ್ಟ ಮೊದಲ ಬಾರಿಗೆ ಕಾವ್ಯಕ್ಕೆ ಒಂದು ಶರೀರ ಇದೆ. ಮನುಷ್ಯ ಹೇಗೆ ಶರೀರವನ್ನು ಹೊಂದಿದ್ದಾನೋ ಹಾಗೆ ಒಂದು ಶರೀರವನ್ನು ಹೊಂದಿದೆ ಕಾವ್ಯ. ಒಂದು ಚೌಕಟ್ಟಿದೆ, ಒಂದು ಸ್ಟ್ರಕ್ಚರ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಅವನ ವ್ಯಾಖ್ಯಾನ ಏನಿದೆ? ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಅಂತ ಹೇಳ್ತಾನೆ. ಅಂದರೆ ಇಷ್ಟಾರ್ಥದೊಡನೆ ಕೂಡಿರುವ ಪದಗಳ ಸಮೂಹವೇ ಕಾವ್ಯದ ಶರೀರ. ಅಲ್ಲಿ ಭಾಮ ಏನು ಹೇಳ್ದ? ಶಬ್ದಾರ್ಥ ಸಹಿತ ಇರಬೇಕು ಅಂತ ಹೇಳ್ತಾನೆ. ಈ ಶರೀರದ ಬಗ್ಗೆ ಕಾವ್ಯವನ್ನು ಹೋಲಿಸ್ಕೊಳ್ತಾ ಇಷ್ಟಾರ್ಥದೊಡನೆ ಕೂಡಿ ಬರುವ ಪದ ಸಮೂಹವೇ ಶರೀರ ಅಂತ ಇವನು ಹೇಳ್ತಾನೆ. ಇಲ್ಲಿ ದಂಡಿಯು ಇಷ್ಟಾರ್ಥ ಎಂಬ ಪದ ಬಳಸಿ ಶಬ್ದಾರ್ಥಕ್ಕಿಂತಲೂ ಹೆಚ್ಚಿನ ವ್ಯಾಪ್ತಿಯನ್ನು ಕಾವ್ಯದ ಲಕ್ಷಣೆಗೆ ಕೊಡ್ತಾನೆ. ನಾವು ಗಮನಿಸಬೇಕು ನೋಡಿ, ಪ್ರತಿಯೊಂದು ಮೀಮಾಂಸಕರು ಆದಮೇಲೆ ಅದರ ಸ್ಪಷ್ಟತೆಯನ್ನು ಬಿಡಿಸ್ತಾ ಹೋಗ್ತಾರೆ. ಅದರ ಸ್ಪಷ್ಟತೆಯನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಸಮೀಪಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಭರತ ಮುನಿಗಿಂತ ಭಾಮ ಹೇಳಿದ್ದು ಒಪ್ಪಿಕೊಳ್ಳೋದು, ಅದಕ್ಕಿಂತಲೂ ದಂಡಿ ಹೇಳಿದ್ದು ಇನ್ನೂ ಅಷ್ಟು ಭಾಮನಿಗಿಂತಲೂ ಹೆಚ್ಚಿನ ಸ್ಪಷ್ಟೀಕರಣ ಕಾವ್ಯ ಅಂದರೆ ಅನ್ನೋದ್ರ ಬಗ್ಗೆ ಕೊಟ್ಟಿರುವುದನ್ನು ನಾವು ನೋಡ್ತೇವೆ ಅನ್ನೋದು. ಈತನೇ ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತಾನೆ. ಕಾವ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವ್ಯಾಖ್ಯಾನವನ್ನು ಒಂದು ಕಡೆ ನಮೂದಿಸ್ತಾನೆ. ಅದೇನು ಅಂತಂದರೆ, ಕಾವ್ಯಂ ಸ್ಫುರದಲಂಕಾರ ಗುಣದೋಷ ವರ್ಜಿತ ಎಂದು ಹೇಳುತ್ತಾನೆ. ಆದರೆ ಈತನ ಪ್ರಕಾರ ಅಲಂಕಾರಗಳಿಂದ ಕೂಡಿದ, ಗುಣಗಳಿಂದ ಕೂಡಿದ ಉಕ್ತಿ ಸಮೂಹ, ದೋಷಗಳಿಲ್ಲದ ಉಕ್ತಿ ಸಮೂಹವೇ ಕಾವ್ಯ ಅಂತ ಕರೀತಾನೆ. ಆದರೆ ಇವನು ಈ ಕಾವ್ಯ ಲಕ್ಷಣಗಳು ಕೂಡ ಕಾವ್ಯದ ಸ್ವರೂಪವನ್ನು ಪೂರ್ಣವಾಗಿ ಚಿತ್ರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಯಾವುದೋ ಒಂದು ಅಂಗವನ್ನು ಮಾತ್ರ ಇದು ಚಿತ್ರಿಸಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂದರೆ ಇವನು ಕೂಡ ಸ್ಪಷ್ಟವಾದ ಕಾವ್ಯ ಅಂದರೆ ಏನು ಅನ್ನುವಂಥ ವ್ಯಾಖ್ಯಾನ ಕೊಡೋದರಲ್ಲಿ ಸೋತಿದ್ದಾನೆ ಅಂತಲೇ ನಾವು ಅನ್ಕೋಬೇಕು. ಇನ್ನು ಇವನು ಮುಂದೆ ಬಂದಂತಹ ವಾಮನ, ಇವನು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಇವನು ವಿಭಿನ್ನ ನೆಲೆಯಲ್ಲಿ ಹೇಳಲಿಕ್ಕೆ ಪ್ರಯತ್ನಿಸ್ತಾನೆ.
ದಂಡಿ ನಂತರ ಬಂದಂತಹ ವಾಮನ ಇವರಿಬ್ಬರು ಒಂದಿಷ್ಟು ಪೂರ್ಣವಾದ ಧ್ವನಿಪೂರ್ಣವಾದ ಲಕ್ಷಣಗಳನ್ನು ಕೂಡ ಇವನು ಕೂಡ ನೀಡಿದ್ದಾನೆ. ದಂಡಿ ಶರೀರ ಅಂತ ಗುರುಸಿದರೆ ವಾಮನ ಕಾವ್ಯಕ್ಕೆ ಒಂದು ಆತ್ಮ ಇದೆ ಅಂತ ಹೇಳ್ತಾನೆ. ನಾನು ಹೇಳಿದ್ದೇನೆ ಏನು ಅಂತಂದರೆ, ಒಬ್ಬೊಬ್ಬ ಮೀಮಾಂಸಕರು ಆ ಮೇಲೆ ಹೇಳಿದಂಥ ತಮ್ಮ ಹಿಂದೆ ಕಳೆದು ಹೋದಂಥ ಮೀಮಾಂಸಕರ ಜೇಬಿನಲ್ಲಿ ಕೈ ಹಾಕಿದವರೇ. ಅವರು ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾರೆ ಅಷ್ಟೇ. ಇಲ್ಲಿ ವಾಮನ ಹೇಳ್ತಾನೆ ಏನಂತ, ಅದಕ್ಕೆ ನಾನು ಭಾಮ ಹೇಳಿದ್ದು ಏನಂದ್ರೆ ಶರೀರ ಇದೆ ಅಂತ ಹೇಳಿದರೆ, ದಂಡಿ ಹೇಳಿದ್ದು ಮಾತು ಶರೀರ ಇದೆ ಅಂತ ಹೇಳಿದರೆ, ವಾಮನ ಹೇಳ್ತಾನೆ ಶರೀರಕ್ಕೆ ಒಂದು ಆತ್ಮನೂ ಇದೆ ಅಂತ ಹೇಳ್ತಾನೆ. ಶರೀರಕ್ಕೆ ದಂಡಿ ಹೋಲಿಸಿದರೆ ಆತ್ಮ ಇದೆ ಕಾವ್ಯಕ್ಕೆ ಅನ್ನೋದನ್ನು ಈ ದಂಡಿ ಹೇಳ್ತಾನೆ. ಏನು ಹೇಳ್ತಾನೆ ಹಾಗಾರೆ, ರೀತಿರಾತ್ಮ ಕಾವ್ಯಶ್ಚ, ರೀತಿರಾತ್ಮ ಕಾವ್ಯ, ರೀತಿಯ ಕಾವ್ಯದ ಆತ್ಮ ಅಂತ ಹೇಳ್ತಾನೆ. ಅಂದರೆ ರೀತಿ ಅಂದರೆ ಏನಿಲ್ಲ, ಶೈಲಿ. ಯಾವುದು ಶೈಲಿ? ಬರೆಯುವ ಶೈಲಿ. ಕಾವ್ಯದ ಆತ್ಮ ಯಾವುದು ಅಂತಂದರೆ ರೀತಿ, ಅದು ಶೈಲಿ ಆತ್ಮ ಆಗಿರ್ತದೆ ಅಂತ ಹೇಳ್ತಾನೆ. ಅಂದರೆ ಕಾವ್ಯವು ಒಂದು ಕಲೆಯು ಒಂದು ಮುಖ್ಯ ಪ್ರಕಾರ, ಅಂತರಂಗದ ವ್ಯಾಪಾರವನ್ನು ಶಬ್ದಾರ್ಥದಲ್ಲಿ ಹಿಡಿಯುವ ಕಲೆಯನ್ನು ಕಾವ್ಯ ಎಂದು ಕರೆಯುತ್ತೇವೆ. ಈ ರೀತಿ ಎಂದರೆ ಈತನ ದೃಷ್ಟಿಯಲ್ಲಿ ವಿಶಿಷ್ಟ ಪದ ರಚನೆ. ನೆನಪಿಟ್ಕೋಬೇಕು, ರೀತಿ ಅಂದ್ರೇನು? ಈತನ ದೃಷ್ಟಿಯಲ್ಲಿ ವಿಶಿಷ್ಟವಾದ ಒಂದು ಪದರಚನೆ. ತನ್ನ ಕೃತಿಯಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಕಾವ್ಯದ ಲಕ್ಷಣಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾನೆ. ಏನು ಅಂತಂದರೆ, ಏನು ಹೇಳ್ತಾನೆ ಅಂದರೆ, ಕಾವ್ಯ ಶಬ್ದಾಯಂ ಗುಣಾಲಂಕಾರ ಸಂಸ್ಕೃತೋ ಶಬ್ದಾರ್ಥ ಆವರ್ತತೆ. ಕಾವ್ಯ ಎಂಬ ಶಬ್ದವು ಗುಣ ಎಂಬ ಅಲಂಕಾರಗಳಿಂದ ಪರಿಷ್ಕಾರವನ್ನು ಪಡೆದು ಅದು ಏನಾಗ್ತದೆ ಅಂದರೆ ಶಬ್ದಾರ್ಥಗಳಿಗೆ ಅನ್ವಯಿಸುತ್ತದೆ ಎನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಇಲ್ಲಿ ಭಾಮಹ ಮತ್ತು ದಂಡಿಯ ಕಾವ್ಯ ಲಕ್ಷಣಗಳು ಇನ್ನಷ್ಟು ಪರಿಷ್ಕರಣಗೊಳ್ಳುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ಇನ್ನೊಬ್ಬ ಮೀಮಾಂಸಕ ಬರ್ತಾನೆ, ಅವನು ಆನಂದವರ್ಧನ ಧ್ವನಿಯಾಲೋಕ ಅನ್ನುವಂಥ ಕೃತಿಯಲ್ಲಿ ಈ ಕಾವ್ಯದ ಕುರಿತು ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಕಾವ್ಯಶಾತ್ಮ ಧ್ವನಿ. ಕಾವ್ಯದ ಆತ್ಮ ಯಾವುದು ಅಂದರೆ ಧ್ವನಿ ಅಂತ ಹೇಳ್ತಾನೆ. ವಾಮನ ರೀತಿಯ ಕಾವ್ಯದ ಆತ್ಮ ಅಂತ ಹೇಳಿದರೆ, ಧ್ವನಿಯೇ ಕಾವ್ಯದ ಆತ್ಮ ಅಂತ ಆನಂದವರ್ಧನ ಹೇಳ್ತಾನೆ. ಶಬ್ದಾರ್ಥ ಕಾವ್ಯವಾಗುವುದಿಲ್ಲ. ಅದು ಏನಾಗ್ತದೆ ಅಂದರೆ ಹೃದಯವನ್ನು ಆಹ್ಲಾದಗೊಳಿಸುವ ಶಬ್ದಾರ್ಥಗಳಿಂದ ಕೂಡಿರುವುದೇ ನಿಜವಾದ ಕಾವ್ಯದ ಲಕ್ಷಣ ಅಂತ ಹೇಳ್ತಾನೆ. ಹೃದಯ ಆಹ್ಲಾದ ಶಬ್ದಾರ್ಥ ಏತ್ವ ಮೇವಂ ಕಾವ್ಯ ಲಕ್ಷಣಂ ಅನ್ನೋದು ಇವನ ಮಾತು. ಅಂದರೆ ಧ್ವನಿಯೇ ಕಾವ್ಯದ ಆತ್ಮ ಅನ್ನೋದನ್ನು ಆನಂದವರ್ಧನ ಹೇಳ್ತಾನೆ. ಹೀಗೆ ಭಾಮಹನ ಮೊದಲಾದ ಕಾವ್ಯ ಲಕ್ಷಣಗಳು ಪ್ರತಿಯೊಬ್ಬರೂ ಕೂಡ ಅಲಂಕಾರಿಕರು ಕೈಯಲ್ಲಿ ಹೆಚ್ಚು ಸಂಸ್ಕಾರಗೊಳ್ತಾ ಕೊನೆಗೆ ಬಂದು ಸಿಕ್ಕಿದ್ದೆ ನಮ್ಮ ಕುಂತಕನ ಕೈಗೆ. ಕಾವ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಹೇಳದಿದ್ದರೂ ಕೂಡ ಅದರ ಸಮೀಪಕ್ಕೆ ಹೋಗಿ ಎಲ್ಲರೂ ಒಪ್ಪಿತವಾದ ಭಾವದೊಂದಿಗೆ ನಾವು ಒಪ್ಕೊಳ್ಬೇಕಾದಂಥ ಅಂಶವನ್ನು ಇವನು ಹೇಳ್ತಾನೆ. ಏನು ಹೇಳ್ತಾನೆ ಹಂಗಾರೆ ಅಂದರೆ, ಶಬ್ದಾರ್ಥ ಸಹಿತ ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತಂ ಕಾವ್ಯಂ ಆಹ್ಲಾದಕಾರಿಣಿ ಎಂದು ಹೇಳ್ತಾನೆ. ಅಂದರೆ ಇವು ಕಾವ್ಯದ ಲಕ್ಷಣದ ಒಟ್ಟು 4 ಲಕ್ಷಣಗಳನ್ನು ಹೇಳ್ತಾನೆ. ಏನಂಗಂದರೆ ಇವನೇ ಸ್ಪಷ್ಟತೆಯನ್ನು ಬಿಚ್ಚಿಡೋದು ಕಾವ್ಯದ ಲಕ್ಷಣಗಳು. 4 ಲಕ್ಷಣಗಳ ಕುರಿತು ಅವನು ಹೇಳ್ತಾನೆ. ಅವು ಯಾವುವು ಅನ್ನೋದನ್ನು ಮುಂದುವರೆಸಿ ಹೇಳೋದು. ಇನ್ನೊಂದು ವ್ಯಾಖ್ಯಾನವನ್ನು ಹೇಳ್ತಾನೆ, ತದದೋಷವು ಶಬ್ದಾರ್ಥ ಸುಗುಣವಲಂಕೃತಿ ಪುನಃ ಕ್ವಾಪಿ ಅನ್ನೋದು ಇವನೇ ಹೇಳಿದಂಥ ಆ ಅಂಶವನ್ನು ಮುಂದೆ ಬಂದಂಥ ಮಮ್ಮಟ ಈ ವಿಷಯವನ್ನು ಹೇಳ್ತಾನೆ. ಮಮ್ಮಟ ಅವನು ಹೇಳ್ತಾನೆ ಏನು ಅಂತಂದರೆ, ಸ್ವಲ್ಪ ದೋಷ ಇದ್ದರೂ ಕೂಡ ಪರವಾಗಿಲ್ಲ, ಅದಕ್ಕೂ ನಾವು ಕಾವ್ಯ ಅನ್ನೋದನ್ನು ಮಮ್ಮಟ ಹೇಳ್ತಾನೆ. ಆದರೆ ಇದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಕಾವ್ಯ ದೋಷರಹಿತ ಗುಣಸಹಿತ ಶಬ್ದಾರ್ಥಗಳಿಂದ ಕೂಡಿದರೆ ಅದನ್ನೇನಂತ ಕರಿತೀವಿ ಅಂತಂದರೆ ಕಾವ್ಯ ಎನ್ನಬಹುದು, ಒಪ್ಕೋಬೋದು ಅಂತ ಅಂತಾನೆ. ಸ್ವಲ್ಪ ದೋಷ ಇದ್ದರೆ ಏನಾಯಿತು, ಅದಕ್ಕೆ ಉದಾಹರಣೆ ಕೊಡ್ತಾನೆ. ಈಗ ಒಂದು ವಜ್ರ ಇದೆ, ಆ ವಜ್ರಕ್ಕೆ ಸಣ್ಣ ಚಿಕ್ಕದಾದಂಥ ಗೆರೆಗಳು ಬಿದ್ದಿರ್ತಾವೋ ಅದನ್ನು ವಜ್ರ ಅಲ್ಲ ಅಂತ ತಿರಸ್ಕರಿಸೋಕ್ಕೆ ಆಗೋದಿಲ್ಲ. ಇವನೇ ಉದಾಹರಣೆ ಕೊಡ್ತಾನೆ. ಅದು ವಜ್ರ ಅಲ್ಲ ಅಂತ ವಜ್ರ ಅನ್ನೋಕ್ಕಾಗತ್ತೆ, ಅಲ್ಲ ಅನ್ನೋಕ್ಕಾಗುತ್ತೆ.
ಅದು ವಜ್ರವೇ ಕೂಡ. ಹಾಗೆ ಕಾವ್ಯನೂ ಕೂಡ ಕೆಲವು ದೋಷಗಳನ್ನು ಒಳಗೊಂಡಿರ್ತೈತಿ, ಅದನ್ನು ನಾವು ಒಪ್ಕೊಳ್ಬೇಕು ಅನ್ನೋದು ಅವನ ವಾದ. ಇನ್ನು ವಿಶ್ವನಾಥ ಅನ್ನುವಂಥ ಇನ್ನೊಬ್ಬ ಮೀಮಾಂಸಕ ಬರ್ತಾನೆ. ಅವ ಏನು ಹೇಳ್ತಾನೆ ಅಂದರೆ ವ್ಯಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳ್ತಾನೆ. ವ್ಯಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಇವನು ಹೇಳಿದರೆ, ಅವನು ಮುಂದೆ ಬಂದಂತಹ ರಸಗಂಗಾಧರ ಅನ್ನುವಂತಹ ಕೃತಿಯನ್ನು ಬರೆದಂಥ ಇವನು ವಿಶ್ವನಾಥ ಸಾಹಿತ್ಯ ದರ್ಪಣ ಅನ್ನುವಂಥ ಕೃತಿ ಬರ್ತಾನೆ. ಅವನ ನಂತರ ಬಂದಂಥ ಜಗನ್ನಾಥ ರಸಗಂಗಾಧರ ಎನ್ನುವಂಥ ಕೃತಿಯನ್ನು ಬರ್ತಾನೆ. ಅವನು ಹೇಳ್ತಾನೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಒಟ್ಟಾರೆ ಈ ಕಾವ್ಯದ ಲಕ್ಷಣಗಳನ್ನು ಕುರಿತು ಮಾತಾಡುವಾಗ ಒಟ್ಟು 4 ಸ್ಪಷ್ಟವಾದ ಲಕ್ಷಣಗಳನ್ನು ನಾವು ಕುಂತಕನ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಅವನು ಹೇಳ್ತಾನೆ ಏನು ಅಂದರೆ, ಕಾವ್ಯವು ಶಬ್ದಾರ್ಥ ಸಹಿತವಾಗಿರಬೇಕು, ಸುಂದರವಾದ ಮನೋಧರ್ಮ ಹೊಂದಿದ ಕವಿಯ ಮಾನಸಿಕ ವ್ಯಾಪಾರವಾಗಿರಬೇಕು ಅಂತ ಹೇಳ್ತಾನೆ. ಶಬ್ದಾರ್ಥಗಳು ವ್ಯವಸ್ಥಿತವಾಗಿ ಒಂದು ಕಟ್ಟಿಗೆ ಒಳಗಾಗಬೇಕು ಅಂತ ಹೇಳ್ತಾನೆ. ಸಹೃದಯನ ಹೃದಯವನ್ನು ಅರಳಿಸುವಂತೆ ಇರಬೇಕು ಅನ್ನೋದನ್ನು, ಈ 4 ಲಕ್ಷಣಗಳನ್ನು ನಮ್ಮ ಕುಂತಕನ ಅಭಿಪ್ರಾಯದಲ್ಲಿ ಎಲ್ಲರೂ ಒಪ್ಪಿತವಾದದ್ದು. ಈ ಲಕ್ಷಣಗಳನ್ನು ಕುರಿತು ನಾವು ಮುಂದಿನ ಅವಧಿಯೊಳಗೆ ಸ್ಪಷ್ಟವಾದ ಚಿತ್ರಣವನ್ನು ನಾವು ಕೊಡ್ತೇನೆ. ಕೆಲವು ಮಾಹಿತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ 1 ಅಂಕದ ಪ್ರಶ್ನೆಗಳು ಬರ್ತವೆ. ಏನು ಬರ್ತವೆ ಅಂದರೆ, ಕೃತಿಗಳು ಕಾವ್ಯ ಮೀಮಾಂಸೆಯಲ್ಲಿ ಬರುವಂಥ ಕೃತಿಗಳು ಯಾವುವು ಅನ್ನೋದನ್ನು. ಭರತಮುನಿ ನಾಟ್ಯಶಾಸ್ತ್ರ ಬರ್ತಾನೆ, ದಂಡಿಯ ಕಾವ್ಯದರ್ಶಿ, ಆನಂದವರ್ಧನನ ಧ್ವನ್ಯಾಲೋಕ, ಕುಂತಕನ ವಕ್ರೋಕ್ತಿ ಜೀವಿತ, ವಿಶ್ವನಾಥನ ಸಾಹಿತ್ಯ ದರ್ಪಣ, ಜಗನ್ನಾಥನ ರಸಗಂಗಾಧರ. ಇದು ಈ ಕಾವ್ಯದ ಕುರಿತಾದಂತಹ ವ್ಯಾಖ್ಯಾನವನ್ನು ನಾವು ಗಮನಿಸ್ತೇವೆ. ಒಟ್ಟು ಈ ಕಾವ್ಯದ ಲಕ್ಷಣಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಮೊದಲು ಭರತನಿಂದ ಹಿಡ್ಕೊಂಡು ಕೊನೆಯ ಕುಂತಕನವರೆಗೂ ಆ ಕಾವ್ಯದ ವ್ಯಾಖ್ಯಾನ ಹೇಗಾಗ್ತದೆ ಅಂತಂದರೆ, ಅಲ್ಲಲ್ಲಿ ಸಾಣಿಸ್ಕೊಂಡು ಬಂದು ನಾವು ಹೇಗೆ ಒಂದು ಸ್ಪಷ್ಟತೆಯ ಕಡೆಗೆ ನಡೀತೇವಲ್ಲ, ಹಾಗೆ ಒಂದು ಗುರಿಯ ಕಡೆಗೆ ನಡೀತೇವಲ್ಲ, ಹಾಗೆ ಇದು ಏನಾಯಿತು ಅಂದರೆ ಕಾವ್ಯದ ಲಕ್ಷಣಗಳು ಬೆಳೀತಾ ಬಂದು ಅನ್ನೋದನ್ನು ನಾವು ನೋಡ್ತೀವಿ. ಇದು ನಿಮ್ಮ ಕ್ಲಾಸು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಇದನ್ನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ, ತಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಇಲ್ಲಿ ಯೂಟ್ಯೂಬ್ನಲ್ಲೇ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.